ಕಾರವಾರದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾವೆ. ಹಾಗಾದ್ರೆ ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಹೇಗೆ ಹೈರಾಣಾಗಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕೆಲವೊಂದು ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದರಿಂದ ಹಿಂದೇಟು ಹಾಕಲು ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಶ್ರಯ ಪತ್ತಿನ ಸಹಕಾರಿ ಸಂಘದ ವಂಚನೆಯ ಬಳಿಕ ಮತ್ತೆ ಕಾರವಾರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಕೂಡ ಮುಳುಗಡೆಯಾಗಿತ್ತು. ಗ್ರಾಹಕರು ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದ್ದು. ಸುಮಾರು 86 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು. ಇದಾದ ಬೆನ್ನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಸದಾಶಿವಗಡದಲ್ಲಿರುವ ಜೈ ಅಂಬೆ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿನಲ್ಲೂ ಕೂಡ ಸುಮಾರು 56 ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಗಾಬರಿಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಸೊಸೈಟಿಗಳಲ್ಲಿ ಇಟ್ಟು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಗ್ರಾಹಕರಿಗೆ ಹಣ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ತಮ್ಮ ಹಣವನ್ನ ವಾಪಸ್ ಕೊಡುವಲ್ಲಿ ಸಹಾಯ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಕಾರವಾರದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾವೆ. ಹಾಗಾದ್ರೆ ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಹೇಗೆ ಹೈರಾಣಾಗಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕೆಲವೊಂದು ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದರಿಂದ ಹಿಂದೇಟು ಹಾಕಲು ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಶ್ರಯ ಪತ್ತಿನ ಸಹಕಾರಿ ಸಂಘದ ವಂಚನೆಯ ಬಳಿಕ ಮತ್ತೆ ಕಾರವಾರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಕೂಡ ಮುಳುಗಡೆಯಾಗಿತ್ತು. ಗ್ರಾಹಕರು ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದ್ದು. ಸುಮಾರು 86 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು. ಇದಾದ ಬೆನ್ನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಸದಾಶಿವಗಡದಲ್ಲಿರುವ ಜೈ ಅಂಬೆ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿನಲ್ಲೂ ಕೂಡ ಸುಮಾರು 56 ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಗಾಬರಿಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಸೊಸೈಟಿಗಳಲ್ಲಿ ಇಟ್ಟು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಗ್ರಾಹಕರಿಗೆ ಹಣ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ತಮ್ಮ ಹಣವನ್ನ ವಾಪಸ್ ಕೊಡುವಲ್ಲಿ ಸಹಾಯ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಕಾರವಾರದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾವೆ. ಹಾಗಾದ್ರೆ ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಹೇಗೆ ಹೈರಾಣಾಗಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕೆಲವೊಂದು ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದರಿಂದ ಹಿಂದೇಟು ಹಾಕಲು ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಶ್ರಯ ಪತ್ತಿನ ಸಹಕಾರಿ ಸಂಘದ ವಂಚನೆಯ ಬಳಿಕ ಮತ್ತೆ ಕಾರವಾರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಕೂಡ ಮುಳುಗಡೆಯಾಗಿತ್ತು. ಗ್ರಾಹಕರು ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದ್ದು. ಸುಮಾರು 86 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು. ಇದಾದ ಬೆನ್ನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಸದಾಶಿವಗಡದಲ್ಲಿರುವ ಜೈ ಅಂಬೆ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿನಲ್ಲೂ ಕೂಡ ಸುಮಾರು 56 ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಗಾಬರಿಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಸೊಸೈಟಿಗಳಲ್ಲಿ ಇಟ್ಟು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಗ್ರಾಹಕರಿಗೆ ಹಣ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ತಮ್ಮ ಹಣವನ್ನ ವಾಪಸ್ ಕೊಡುವಲ್ಲಿ ಸಹಾಯ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಕಾರವಾರದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾವೆ. ಹಾಗಾದ್ರೆ ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಹೇಗೆ ಹೈರಾಣಾಗಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕೆಲವೊಂದು ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದರಿಂದ ಹಿಂದೇಟು ಹಾಕಲು ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಶ್ರಯ ಪತ್ತಿನ ಸಹಕಾರಿ ಸಂಘದ ವಂಚನೆಯ ಬಳಿಕ ಮತ್ತೆ ಕಾರವಾರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಕೂಡ ಮುಳುಗಡೆಯಾಗಿತ್ತು. ಗ್ರಾಹಕರು ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದ್ದು. ಸುಮಾರು 86 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು. ಇದಾದ ಬೆನ್ನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಸದಾಶಿವಗಡದಲ್ಲಿರುವ
ಜೈ ಅಂಬೆ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿನಲ್ಲೂ ಕೂಡ ಸುಮಾರು 56 ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಗಾಬರಿಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಸೊಸೈಟಿಗಳಲ್ಲಿ ಇಟ್ಟು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಗ್ರಾಹಕರಿಗೆ ಹಣ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ತಮ್ಮ ಹಣವನ್ನ ವಾಪಸ್ ಕೊಡುವಲ್ಲಿ ಸಹಾಯ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಕಾರವಾರದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾವೆ. ಹೇಗಾದ್ರೆ ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಹೇಗೆ ಹೈರಾಣಾಗಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕೆಲವೊಂದು ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದರಿಂದ ಹಿಂದೇಟು ಕೂಡ ಹಾಕಲು ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಶ್ರಯ ಪತ್ತಿನ ಸಹಕಾರಿ ಸಂಘದ ವಂಚನೆಯ ಬಳಿಕ ಮತ್ತೆ ಕಾರವಾರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಕೂಡ ಮುಳುಗಡೆಯಾಗಿತ್ತು. ಗ್ರಾಹಕರು ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದ್ದು. ಸುಮಾರು 86 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು. ಇದಾದ ಬೆನ್ನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಸದಾಶಿವಗಡದಲ್ಲಿರುವ ಜೈ ಅಂಬೆ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿನಲ್ಲೂ ಕೂಡ ಸುಮಾರು 56 ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಗಾಬರಿಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಸೊಸೈಟಿಗಳಲ್ಲಿ ಇಟ್ಟು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಗ್ರಾಹಕರಿಗೆ ಹಣ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ತಮ್ಮ ಹಣವನ್ನ ವಾಪಸ್ ಕೊಡುವಲ್ಲಿ ಸಹಾಯ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಕಾರವಾರದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾವೆ. ಹೇಗಾದ್ರೆ ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಹೇಗೆ ಹೈರಾಣಾಗಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕೆಲವೊಂದು ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದರಿಂದ ಹಿಂದೇಟು ಕೂಡ ಹಾಕಲು ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಶ್ರಯ ಪತ್ತಿನ ಸಹಕಾರಿ ಸಂಘದ ವಂಚನೆಯ ಬಳಿಕ ಮತ್ತೆ ಕಾರವಾರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಕೂಡ ಮುಳುಗಡೆಯಾಗಿತ್ತು. ಗ್ರಾಹಕರು ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದ್ದು. ಸುಮಾರು 86 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು. ಇದಾದ ಬೆನ್ನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಸದಾಶಿವಗಡದಲ್ಲಿರುವ ಜೈ ಅಂಬೆ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿನಲ್ಲೂ ಕೂಡ ಸುಮಾರು 56 ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಗಾಬರಿಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಸೊಸೈಟಿಗಳಲ್ಲಿ ಇಟ್ಟು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಗ್ರಾಹಕರಿಗೆ ಹಣ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ತಮ್ಮ ಹಣವನ್ನ ವಾಪಸ್ ಕೊಡುವಲ್ಲಿ ಸಹಾಯ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಕಾರವಾರದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾವೆ. ಹೇಗಾದ್ರೆ ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಹೇಗೆ ಹೈರಾಣಾಗಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕೆಲವೊಂದು ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ವಂಚನೆಯಾಗಿದ್ದರಿಂದ ಹಿಂದೇಟು ಕೂಡ ಹಾಕಲು ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಶ್ರಯ ಪತ್ತಿನ ಸಹಕಾರಿ ಸಂಘದ ವಂಚನೆಯ ಬಳಿಕ ಮತ್ತೆ ಕಾರವಾರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಕೂಡ ಮುಳುಗಡೆಯಾಗಿತ್ತು. ಗ್ರಾಹಕರು ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದ್ದು. ಸುಮಾರು 86 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು. ಇದಾದ ಬೆನ್ನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಸದಾಶಿವಗಡದಲ್ಲಿರುವ ಜೈ ಅಂಬೆ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿನಲ್ಲೂ ಕೂಡ ಸುಮಾರು 56 ಕೋಟಿ ರೂಪಾಯಿ ಹಣ ವಂಚನೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಗಾಬರಿಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಸೊಸೈಟಿಗಳಲ್ಲಿ ಇಟ್ಟು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಗ್ರಾಹಕರಿಗೆ ಹಣ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ತಮ್ಮ ಹಣವನ್ನ ವಾಪಸ್ ಕೊಡುವಲ್ಲಿ ಸಹಾಯ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಕಾರವಾರದಲ್ಲಿ ಹಣಕಾಸು ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಲು ಕಾರವಾರದ ನಾಗರಿಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್.